ಗೈಸ್ ಹೆಂಗ್ ಹೇಳ್ತಾವಳೆ ಸುರಭಿ. ಯಾಕೆ ಏನ್ ಗಿಫ್ಟ್ ತಂದಿದ್ದೀರಾ? ನಾನೇ ಇದು ಕೊಟ್ಬಿಡ್ತೀನಿ ಆಯ್ತಾ. ನಾನೇನ್ ಗಿಫ್ಟ್ ತಂದಿಲ್ಲ. ಮೇಲೆ ನೇಮ್ ಬರ್ತಾಳ. ಯಾರು ಬರ್ದಿರೋದು? ಗೋಲ ಉದ್ಧಾರ ಮಾಡ್ತಾನೆ. ಸುರಭಿ ಅವ್ರ ನೋಡಿದ್ರೆ ಆ ಯಮ್ಮ ನಮ್ಮ ತಾಯಿನಿಗೂ ಯಪ್ಪಂಗ್ ಬೆಟ್ಟ ನೋಡ್ತಾರೆ. ಅಲ್ಲ ಇಷ್ಟು ಅವ್ರ ಅಪ್ಪ ಇವ್ರ ಮಗಳು ಅಂತ ನೆಕ್ಸ್ಟ್ ಯಾವ್ದೋ ಶಾರ್ಟ್ ಮೂವಿ ಮಾಡ್ತಾರೆ. ಕೊಡು ಅಳಿಸ್ಬಿಡ ಸುಮ್ಮರು. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ನ್ಯೂ ವ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ಬಂದು ನಿಮಗೆ ಕಂಪ್ಲೇಂಟ್ ನೋಡೇ ಗೊತ್ತಾಗಿರುತ್ತೆ ಏನಂತೆ ಅಂತ. ಸೊ ನಾನು ಇವಾಗ ಬೆಳಗ್ಗೆ ಎದ್ದು ಟಿಫನ್ ತೊಗೊಂಡು ಸುರಭಿ ಮನೆ ಹತ್ರ ಹೋಗಬೇಕು. ಸೊ ಇವತ್ತು ಒಬ್ರದ್ದು ಫಂಕ್ಷನ್ ಇದೆ ಗೈಸ್, ಅವ್ರು ಅಟೆಂಡ್ ಮಾಡಬೇಕು. ಸೊ ಹಂಗೇ ಸುರಭಿಗೆ ಸ್ವಲ್ಪ ರೋಸ್ಟ್ ಮಾಡೋಣ ಬನ್ನಿ. ಹಾಗೆ ಅಲ್ಲಿ ಫಂಕ್ಷನಲ್ಲಿ ನೋಡೋಣ ಯಾವ ರೀತಿ ರಿಯಾಕ್ಟ್ ಆಗ್ತಾಳೆ ಅಂತ. ಸೊ ಮನೆಗೆ ಹೋಗ್ಬಿಟ್ಟು ಅವಳ ಹತ್ರ ಟಿಫನ್ ಕೊಟ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೆನ್ನೆ ವ್ಲಾಗ್ನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಗೈಸ್, ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಎಲ್ಲೋ ಆಚೆ ಹೋಗಿದ್ದೆ. ಸೊ ಅದರಿಂದ ನೋಡಿದ್ದೀನಿ ಗೈಸ್, ಟ್ರೈ ಮಾಡ್ತಿದ್ದೀನಿ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ. ಏನಾದ್ರು ಚೇಂಜಸ್ ಇದ್ದರೆ ಹೇಳ್ರಿ, ಮಾಡ್ಕೋತೀನಿ ಪಕ್ಕ 100% ಮಾಡ್ಕೋತೀನಿ. ಸೊ ಯಾಕಂದರೆ ನಿಮ್ಗೆ ಇಷ್ಟ ಆಗೋ ಥರ ವ್ಲಾಗ್ ಮಾಡಬೇಕಲ್ವಾ, ಹೇಳ್ಕೊಡಿ ಹೇಗೆ ಮಾಡೋದು ಅಂತ. ಸೊ ಗೈಸ್ ಆಮೇಲೆ ಇನ್ನೊಂದು ಏನಂದರೆ ಎಲ್ಲ ಕೂಡ ಆ್ಯಕ್ಸೆಂಟ್ ಪ್ರ್ಯಾಂಕ್ ಕೇಳ್ತಿದ್ದೀರಾ. ಸೊ ಸಿಕ್ಕಾಪಟ್ಟೆ ಕಮೆಂಟ್ ಬರ್ತಿದೆ ಅದು. ಸೊ ಸುರಭಿ ಅಂದರೆ ಲೈಕ್ ಅವಳಿಗೆ ಗೊತ್ತಾಗ್ದಂಗೆ ಮಾಡಬೇಕು ಗೈಸ್. ಡೌಟ್ ಬಂದುಬಿಟ್ರೆ ಲೈಕ್ ಅದು ರಿಯಾಲಿಟಿಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಇಷ್ಟು ಡಿಲೇ ಮಾಡ್ತಿದ್ದೀನಿ. ಒಟ್ಟಿನಲ್ಲಿ ಅದು ಮಾಡ್ತೀನಿ ಗೈಸ್, ಅದನ್ನು ಸಹ ಮಾಡ್ತೀನಿ. ಸೊ ಯೂನಿಕಾಗಿ ಮಾಡೋಣ, ವೆಯ್ಟ್ ಮಾಡ್ತೀರಿ ಯಾವ ಥರ ಮಾಡ್ತೀನಿ. ಸೊ ಆಮೇಲೆ ಇನ್ನೊಂದು ಏನಂದರೆ ಆಚೆ ಹೋಗಿ ಬ್ಲಾಗ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಯಾಕೆಂದರೆ ಬಿಸಿಲು ನೀವೇ ನೋಡ್ಬೋದು, ನೋಡಿ ಎಷ್ಟು ಬಿಸಿಲಿದೆ ಆಚೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಆಚೆ ಕಡೆ ಮಾಡೋದು. ಕಾಂಟೆಂಟ್ ವೀಡಿಯೋ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಆಚೆ. ಅಷ್ಟು ಬಿಸಿಲು, ಮೈಯ ಪರಪ ಉರಿಯುತ್ತೆ ಸಿಕ್ಕಾಪಟ್ಟೆ. ಸೊ ಇನ್ನೇನು ರೀಚ್ ಆದ ಸುರಭಿ ಮನೆ ಹತ್ರ ಬನ್ನಿರಿ ಹೋಗುವ. ಗೈಸ್ ಹೆಂಗೆ ಹೇಳ್ತಾವಳೆ ಸುರಭಿ. ಏನಕ್ಕೆ ಹಂಗೆ ಹೇಳ್ತಿದ್ಯಾ? ಅಲ್ಬೇಡ ಅಂತ ಹೇಳ್ತಿದ್ದೀನಿ ತಾನೆ, ಎಲ್ಲ ಒಳ್ಳೇದಾಗೋದು ಸುಮ್ಮನಿರು. ಅಲ್ಬೇಡಮ್ಮ, ಕಣ್ಣು ನೋಡಿ ಹೆಂಗೆ ಎಷ್ಟೊತ್ತಿಂದ ಹತ್ತಿದ್ಯಾ? ಹಂಗಾದ್ರೆ ಕಣ್ಣಲ್ಲೆಲ್ಲ ಹೆಂಗೆ ಕೂತ್ಕೊಂಡವ ನೋಡಿಲ್ಲ. ಎಷ್ಟೊತ್ತಿಂದ ಹತ್ತಿದ್ಯಾ? ಗೈಸ್ ನಾನು ಮನೆಗೆ ಟಿಫನ್ ತೊಗೊಂಡು ಬಂದೆ ಇಲ್ಲಿಗೆ. ಕರೆಕ್ಟಾಗ್ಬಿಟ್ಟು ಅಳ್ತಾ ಕೂತವಳು. ಏನಕ್ಕೆ ಹಿಂಗೆ ಹೇಳ್ತಾವಳೆ ಅಂತ ನಾನು ಫುಲ್ ಶಾಕು. ನಾನೇನಾರು ಮಾಡ್ಬಿಟ್ನೆ ಅವಳು ಹೇಳ್ತಾವಳಲ್ಲ ಅಂತ. ಎಷ್ಟು ಹೇಳಿದ್ರು ಹಂಗೆ ಹೇಳ್ತಾವಳೆ. ಅಳ್ಬೇಡ ಹೋಗಿ ಮಮ್ಮ, ಅಳ್ಬೇಡ. ಮಾತಾಡಿ ಏನಾದ್ರು, ಅಳಲ್ಲ ಅಂತ ಹೇಳು. ಏನಕ್ಕೆ ಕಳ್ತಿದ್ಯಾ? ಗೈಸ್ ನಾನೊಂದು ಹೇಳ, ನಾನೇನು ಫೀಲ್ ಆಯಿತು ಅಂದರೆ ಲೈಕ್ ಇವರ ಊರಿಂದ ಬಂದಿದ್ದಾರಲ್ಲ ಅವರು ಇವತ್ತು ಹೋಗ್ತಿದ್ದಾರೆ, ಅದಕ್ಕೆ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ. ಪ್ಲಸ್ ನನ್ನ ಮೈಂಡಲ್ಲಿ ಇನ್ನೊಂದು ಏನು ಬಂತು ಅಂದರೆ ನಾನೇನಾದ್ರು ಇವಳಿಗೆ ಬೈದ್ಬಿಟ್ನಾ ಅಂತ ಅಂದ್ಕೊಂಡೆ. ಕೇಳಿದ್ರು ಹೇಳ್ತಾ ಇಲ್ಲ. ಆಮೇಲೆ ಹೇಳಿದ್ಲು ಅಪ್ಪ ಮಮ್ಮಿ ಜಗಳ ಆಡ್ಕೊಂಡ್ರು ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ. ಅಷ್ಟು ಕೇಳ್ತಾರ ಸುರಭಿ ಯಾರಾದರೂ? ಹೇಳ್ತಾರಾ? ಹೇಳು. ಸ್ಟ್ರಾಂಗ್ ಅಲ್ತಾನೆ ನೀನು? ಸ್ಟ್ರಾಂಗ್ ಅಲ್ಲ ವೀಕ್ ಅಲ್ಲ, ಮಾತಾಡು. ಸ್ಟ್ರಾಂಗ್ ಅಲ್ಲ ವೀಕ್ ಅಲ್ಲ ನೀನು? ಈಗ ನನಗೊಂದು ಆನ್ಸರ್ ಮಾಡಪ್ಪ. ಈಗ ಹತ್ತೋದ್ರಿಂದ ಎಲ್ಲ ಸರಿ ಆಗ್ಬಿಡುತ್ತಾ? ಹತ್ತಿರ ಎಲ್ಲ ಸರಿ ಆಯ್ತದಾ? ಹತ್ತಿರ ಎಲ್ಲ ಸರಿ ಆಗುತ್ತೆ ಅಂದ್ರೆ ಹೇಳು, ಸರಿ ಆಗುತ್ತಾ? ಮತ್ತೆ ಏನಾಗಲ್ಲ, ಸುಮ್ಮನೆ ಹೇಳ್ಬೋದು ಆಯ್ತಾ? ನೋಡಲ್ಲ ಹೊಂಟೋಗ್ಬಿಡ್ತೀನಿ ನಾನು ಇವಾಗ. ರೆಡಿಯಾಗಿ ಹೋಗು, ಫಂಕ್ಷನ್ಗೆ ಹೋಗ್ಬೇಕಲ್ಲ. ಕಣ್ಣು ನೋಡಿ ಹೆಂಗೆ ಕೂತ್ಕೊಂಡದೆ. ಆಮೇಲೆ ನೋಡ್ಬಿಟ್ಟು ತೇಜು ಹೊಡೆದವನೇ ಅನ್ಕೋತಾರೆ, ಬೈದವನೇ ಅಂತ ಅನ್ಕೋತಾರೆ ನನ್ನ ಮೇಲೆ. ಕಣ್ಣು ಅಪ್ಪ ಎದಳು. ಗೈಸ್ ಅಲ್ಲೇ ಟೈಮ್ ಆಗೈತೆ, ಇವಾಗ ಏನೋ ಸಂಕೋತೋಳೆ. ಅಲ್ಲೇ ಫೋನ್ ಮಾಡ್ತವ್ರೆ, ಎಲ್ಲ ಬಂದಿದ್ದಾರೆ ಅಂತ ಗೈಸ್. ನೋಡೋಣ, ಇನ್ನೂ ಶಾಪ್ಗೆ ಹೋಗ್ಬೇಕು. ಶಾಪ್ಗೆ ಹೋಗಿ
ಏನೋ ಒಂದು ಸ್ವಲ್ಪ ಪರ್ಚೇಸ್ ಮಾಡಬೇಕು. ಬನ್ನಿ ಹೋಗೋಣ. ಹಾಂ, ಸೊ ಲೈಟ್ ಆಫ್ ಮಾಡ್ಬಿಟ್ಟೆ. ಹಾಂ, ಎಲ್ಲರೂ ಕಾಣಿಸಿರ್ತೀನಿ ಅನ್ಕೋತೀನಿ. ಸೊ ಸೊ ಬನ್ನಿ ಗಾಯ್ಸ್, ಅಲ್ಲಿಗೆ ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಗಾಯ್ಸ್, ಇವಾಗ ಬಂದಿದ್ದೀವಿ ಅಂದ್ಕೊಳ್ರಿ. ಏನು ಟ್ರಾಫಿಕ್ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಸೊ ಬನ್ನಿರಿ, ಇವಾಗ ಬಟ್ಟೆ ಅಂಗಡಿಗೆ ಹೋಗಿ ಪಾಪುಗೆ ಬಟ್ಟೆ ತೊಗೊಂಡು ಹೋಗೋಣ. ಶಾಪಲ್ಲಿ ಸಿಗಾಬಡೆ ಟ್ರಾಫಿಕ್ಕು ಗೈಸ್. ಹಾಂ, ಸುರಭಿ ಹೆಂಗಿತ್ತು ಟ್ರಾಫಿಕ್ಕು? ಹಾಂ, ಯಾಕೆ ಹಿಂಸೆನಾ? ಇಲ್ಲಿ ನೋಡು. ಸೊ ಗೈಸ್ ಬನ್ನಿ, ಇಲ್ಲಿಂದ ಬಟ್ಟೆ ತೊಗೊಂಡು ಸೆಲೆಕ್ಷನ್ ಮಾಡಬೇಕು. ಅದು ಬಟ್ಟೆ ತೊಗೊಂಡು ಬಟ್ಟೆ ಯಾವ ಚೆನ್ನಾಗಿಲ್ವಾ? ಹಾಂ ಗೈಸ್, ಯಾವುದು ಹಳೆ ಕಾಲ ತೋರಿಸ್ತಾರೆ ಗೈಸ್, ಬಟ್ಟೆ ತೋರಿಸಿ ಅಂದ್ರೆ. ಹಾಂ ಸರಿ, ಬಾ ಅಲ್ಲಿ ಹೋಗೋಣ ಇನ್ನೊಂದು ಕಡೆ. ಸೆಲೆಕ್ಟ್ ಮಾಡ್ಬಿಡು, ಟೈಮ್ ಆಗ್ಬಿಟ್ಟೈತೆ ಆಗಲಿ. ಹಾಂ, ಸಿಕ್ಕಾಬಿಟ್ಟೆ ಟೈಮ್ ಆಗೈತೆ ಗೈಸ್. ಅವ್ರು ಆಗಲಿಂದ 7ಗೆ ಹೇಳಿದ್ದು. ಸೊ ಅಲ್ಲೇ 8:30 ಆಗೈತೆ. ಇಲ್ಲಿ ಬಟ್ಟೆ ತೊಗೊಂಡು ಹೋಗೋಣ ಬನ್ನಿ, ಯಾರು ಅಂತ ತೋರಿಸ್ತೀನಿ ಪಾಪ. ಸೊ ರೆಡ್ನೇ ತಗೋತೀಯಾ? ಹಾಂ, ರೆಡ್ಡು. ಹಾಂ ನೋಡಿ ಹುಡುಕು. ಇವಳು ಸುರಭಿ ಬಟ್ಟೆ ಹುಡುಕೋ ಅಷ್ಟೊಳಗಡೆ ಎಷ್ಟು ಟೈಮ್ ಆಗುತ್ತೆ ಅಂದರೆ. ಸೊ ಆಮೇಲೆ ಇವಳಿಗೆ ಇರಿಟೇಟ್ ಮಾಡೋಣ, ರೋಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬೆಳಗ್ಗೆ ಹಾಕಿ ಬಿಟ್ಟಿದ್ದಾಳೆ, ಮಾಡೋಣ ಟ್ರೈ ಮಾಡ್ತೀನಿ. ರೋಸ್ಟ್ ಮಾಡೋಕ್ಕೆ ಬನ್ನಿ, ಅಲ್ಲೇ ರೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತೋರಿಸ್ಬಿಡಿ ಯಾವ್ದು. ಹಾಂ ಹಾಂ, ಅದು ಬಿಟ್ರೆ ಹಾಂ, 2ರಲ್ಲಿ ಇದೇ ಚೆನ್ನಾಗಿ ಕಾಣ್ತಿದೆ ಕ್ಯಾಮ್ರಾ ಹೈಲೈಟಾಗಿ. ನೀನು ಹಿಡ್ದಿದೆಯಲ್ಲ? ಹಾಂ, ನಿಂಗೋದೇನಾ ಗೈಸ್? ಇದೇ ಹೈಲೈಟಾಗಿ ಕಾಣ್ತಿದೆ ತಾನೆ. ಯಾವುದಿದು? ಬ್ಲೂ ಅಲ್ಲ? ಬ್ಲೂನೇ ಹೈಲೈಟ್ ಇದೆ ಗೈಸ್. ಸೊ ಬನ್ರಿ ಹೋಗೋಣ, ಅಲ್ಲೆಲ್ಲ ವೆಯ್ಟಿಂಗ್ ಮಾಡ್ತಿದ್ದಾರೆ. ಸೊ ನಾನು ಹೇಳ್ದಂಗೆ ಆಗ್ತೀನಿ, ನೋಡ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಬೇಗ ಪಾಪ ಇದೆ. ಎಷ್ಟು ಬೇಗ ಅಲ್ಲ, ಎಷ್ಟು ಬೇಗ ಸೆಲೆಕ್ಟ್ ಮಾಡ್ಬಿಟ್ಟೆ? ಹಾಂ, ಏನೇನು ಲೈಫಲ್ಲಿ ಇದೆ ಫಸ್ಟ್ ಇಷ್ಟು ಬೇಗ ಸೆಲೆಕ್ಟ್ ಮಾಡಿದ್ವಿ. ಹಾಂ, ನಿಜ ನಿಜ ನಿಜ, ಇದೆ ಫಸ್ಟ್ ಇಷ್ಟು ಬೇಗ. ಯಾಕೆ? ಸರಿ, ಯಾವುದೋ ನೋಡಿ ಗಾಯ್ಸ್, ಅದು ಇದು 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 ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು. ಸರಿ ಹೋಗೋಣ. ಸೊ ಅಲ್ಲಿ ಎಲ್ಲಾರನ್ನೂ ಪರಿಚಯ ಮಾಡಿಕೊಡ್ತೀನಿ, ಮತ್ತು ಪಾಪು ಯಾರು ಅಂತಲೂ ಪರಿಚಯ ಮಾಡಿಕೊಡ್ತೀನಿ. ಇಷ್ಟ ಆಗ್ತಾರೆ ಅಂದ್ಕೊಂಡೆ. ಇಷ್ಟ ಆಗುತ್ತೆ ನಿಮ್ಗೆ ಪಾಪು. ಕ್ಯೂಟಾಗಿದೆ ಸುರಭಿ ಹಂಗೆ. ಹಾಂ ಅಲ್ಲ, ರೀಚ್ ಹೊಡಿದೈತೆ. ಏನು ಡವು ಹಂಗಾರೆ ನೀನು ಕ್ಯೂಟ್ ಆಗಿಲ್ವಾ? ಸರಿ ಬಿಡು ಗೈಸ್, ನನ್ನಂಗೆ ಕ್ಯೂಟ್ ಆಗಿರುತ್ತೆ ಗೈಸ್. ಹಾಂ ಹಾಂ, ನಡಿ. ಪ್ರಕಾಶ್ ಬ್ರೋ ನೋಡ್ರಿ, ನಮ್ಮನ್ನೇ ಬಿಟ್ಟು ಬಂದ್ಬಿಟ್ಟವ್ರೆ. ನಮ್ಮನ್ನೇ ಬಿಟ್ಟು ಒಳಗಡೆ ಬಂದ್ಬಿಟ್ಟವ್ರೆ. ಇವ್ರು ಮಾಸ್ಕ್ ಹಾಕಿರೋ ಯಾರು ಅಂತ ಕಮೆಂಟ್ ಮಾಡಿ. ತೋರಿಸ್ತೀನಿ ಅಲ್ಲಿ ಹೋಗಿ ಯಾವ ಪಾಪ ಇರೋ. ಮತ್ತೆ ಇನ್ನೇನು ಬರೋ ಸಮಾಚಾರ? ಏನ್ ಗಿಫ್ಟ್ ತಂದಿದ್ದೀರಾ? ನಾನೇ ಇದು ಕೊಟ್ಬಿಡ್ತೀನಿ ಆಯ್ತಾ? ನಾನೇನು ಗಿಫ್ಟ್ ತಂದಿಲ್ಲ. ಏನು ಕೊಡಿ ಆಯ್ತು, ನೀವು ಕೊಟ್ಟರು ಅಂದ್ರೆ ನಾವು ಕೊಟ್ಟರು ಅಂದ್ರೆ ಅದ್ರಲ್ಲಿ ಏನೈತೆ. ಚೆನ್ನಾಗಿದ್ದೀರಾ? ನೋಡಿರೋ ಸಲ ಟ್ರೋಲ್ ಆಗಿತ್ತು ಬ್ಲಾಗ್ದು, ನೋಡಿದ್ರಾ? ಈ ಸಲ ಆಗುತ್ತೆ ಬಿಡಿ. ನಿಮ್ಮ ವೈಫಾ? ಅವ್ರ ವೈಫ್ ಆಗಿದ್ರೆ ಅವ್ರು ಫುಲ್ ಗ್ರ್ಯಾಂಡ್ ಆಗಿ ಎಂಟ್ರಿ ಮಾಡಿಸ್ತಾರೆ. ಮೇಲೆ ನೇಮ್ ಬರ್ತಾಳ. ಯಾರು ಬರ್ದಿರೋದು? ಸುರಭಿ ಬಲೂನ್ ಮೇಲೆ ಬರ್ತಿದ್ದಾಳ. ಏನ್ ಫೇಸ್ ಎಲ್ಲ ಒಂಥರ ರೆಡ್ಡಿಶ್ ಕಾಣಿಸ್ತಾ ಇತ್ತಲ್ಲ ಎಲ್ಲಾರ್ದು. ಲೈಟ್ ಇಂದ ಲೈಟ್ ಎಫೆಕ್ಟ್. ನೀವು ಬೆಳ್ಳ ಕಾಣ್ತಾ ಇದೀರಾ ಬಿಡಿ. ಅವನು ಯಾವ ಕಲರ್ ಕಾಣ್ತಾನೆ ನೋಡು. ಬ್ರೌನ್. ಸೆಂಟ್ರಲ್ ಕರೆಕ್ಟ್ ಆಗಿ ಸೆಂಟ್ರಲ್ ಬರಿಬೇಕು, ಸೈಡಲ್ಲಿ ಬರ್ರಿ ಹೊಡೆದಾಗಲ್ಲ ಅಂತಾನ. ಅಯ್ಯೋ ಇಷ್ಟೊಂದು ಇಷ್ಟೇ. ಹಿಂಗ್ ಇಟ್ಕೋ ಕೆಳಗಡೆ. ಬರ್ತೀನಿ ಮೇಲೆ ಹೊಡೆಯಲ್ಲ ಬಿಡ್ರಿ, ಏನ್ ಕಮ್ಮಿ ಐತೆ. ಕಾಣಿಸ್ತಾನೆ ಇಲ್ಲ ಅದ್ರಲ್ಲಿ.
ಕಾಣಿಸ್ತಲ್ವಾ ಇಂಥವ್ರು ಒಂದಿಬ್ರು ಇದ್ರೆ ಸಾಕು ಅಲ್ಲ ಲವ್ ಬ್ರೇಕಪ್ ಗೆ ಅಲ್ಲ ಅದು ಅತ್ತಾಯಿ ಕೊಡಕ್ಕೆ ಇಂಥವ್ರು ಒಂದಿಬ್ರು ನೀಟಾಗಿ ಸುರಭಿ ಅಂತ ಬರ್ತಿದ್ದಾರೆ. ಬ್ರೋ ಕರೆಕ್ಟ್ ಆಗಿ ಬರ್ದಿಲ್ವಾ ಬ್ರೋ? ಅವ್ರದ್ದು ಏನೋ ದಪ್ಪಗಿದೆ ಬೆಳ್ಳು ಬ್ರೋ ನಂದಿರೋದೇನೆ ಎಷ್ಟು 4. ಈಗ ಅವಳು ನೋಡಿ ಎಷ್ಟು ಲೆಟರ್ ಇದೆ, ಅವಳ್ದು ಎಷ್ಟು ಲೆಟರ್ ಇದೆ, ಲೆಟರ್ ನೋಡಿ ಅವಳ್ದು ಎಷ್ಟಿದೆ. ಚೆನ್ನಾಗಿ ಬರ್ತಿದ್ದಾರೆ ನೋಡಿ. ಅವನಂತೂ ಒಬ್ಬ ಸಾಕು, ಗೋವಾ ಉದ್ಧಾರ ಮಾಡ್ತಾನ. ಗೋವಾ ಗೋವಾ ಉದ್ಧಾರ ಮಾಡ್ತೀಯ ಅಂತ ಎಲ್ರಿಗೂ ಭಯನಾ ಬಲೂನ್ ಅಂದ್ರೆ? ಸಡನ್ ಆಗಿ ಇದು ನಡೆದಾಗ್ತೀನಿ ಈಗ. ಬ್ರೋ ಎಷ್ಟು 6 ಗಂಟೆಯಿಂದ ಸ್ಟಾರ್ಟ್ ಆಗಿರೋದು ರೆಡಿ ಆಗಕ್ಕೆ ಹೇಳು ಸುರಭಿ. ರೆಡಿ ಆದ ಸುರಭಿ ಏನಾದ್ರು ಕಾಣಿಸ್ತಾ ಇವನು ಹೇಳ್ತಾನೆ 6 ಗಂಟೆಗೆ ರೋಸ್ಟ್ ಮಾಡಿದ್ರು ತಿಳ್ಕೊಳ್ಳೋಣ ಬ್ರೋ. 6 ಗಂಟೆಯಿಂದ ರೆಡಿ ಆಗಿದ್ದಾಳೆ. ಅದು ಗೊತ್ತಿರೋದಾದ್ರೆ ನಾರ್ಮಲ್ ಆಗಿ ಪರವಾಗಿಲ್ಲ. 6 ಗಂಟೆಯಿಂದ ರೆಡಿಯಾಗಿ 8 ಗಂಟೆಗೆ ಬಂದಿರೋ 10 ಗಂಟೆಗೆ ಬರ್ತೀರ ಅನ್ಕೊಂಡಿದ್ದೆ. ನಾನು ಹಿಂಗೆ ಹೇಳಿದ್ರೆ ಎದ್ದು ಹೋಗ್ಬಿಡ್ತಿದ್ದೆ. 6 ಗಂಟೆಯಿಂದ ನಾನು ಏನೇನು ರೆಡಿ ಆಗಿದ್ದೀನಿ ಹೇಳ್ರಿ. ಅಲ್ಲ ಇಷ್ಟು ರೆಡಿಯಾಗಿ 2 ವಾರ 3 ವಾರ ಇನ್ನೇನಾದ್ರೂ ಈ ತರ ರೆಡಿ ಆಗ್ಬೇಕು ಫಂಕ್ಷನ್ಗೆ ಅಂದ್ರೆ ಅಷ್ಟೇ. ನಿಮ್ಗೆ ಏನ್ ಅನ್ಸುತ್ತೆ ಎಷ್ಟೊತ್ತು ಬೇಗ ಟೈಮ್ ರೆಡಿ ಆಗಕ್ಕೆ? ಏನಕ್ಕೆ ಯಾಕೆ ಅಷ್ಟೊಂದು ಏನು ಇಲ್ಲ, ಇವರೇ ಡೇಟ್ ಇವ್ರು ಏನಕ್ಕೆ ಆಚೆ ಹೋಗಿ ಬಂದ್ರು. ನಾನೇ ಅಲ್ಲ ಎಡಿಟ್ ಮಾಡಕ್ ಯಾರು ಲೇಟ್ ಮಾಡಿದ್ ನಾನಾ? ಅದ್ ನಾನು ವರ್ಕ್ ನಾನು ಮಾಡ್ತೀನಿ. ಅದು ನಿನ್ ವರ್ಕ್, ಇದು ನನ್ನ ವರ್ಕ್. ಕಲ್ಪಿಟ್ಟಿದ್ದಾಳೆ ಏನು ಫ್ಯಾಷನಬಲ್ ಆಗಿ ಕಾಣಿಸ್ಕೋಬೇಕು ಅವಳು ಯಾವತ್ತೂ ಅಂತ ಅವಳಿಗೆ ಆಸೆ. ನಾನು ಸಿಂಪಲ್ ಆಗಿ ಇರಲ್ಲ ಅದನ್ನ ನಾನೇ ಬಿಡಿಸಿದೆ, ಅದನ್ನ ಹಾಕೋಬೇಡ ಅಂತ. ಇಲ್ಲ ಅಪ್ಪ ಮಗಳು ಯಾರು ಇಲ್ಲಿ ಇವ್ರ ಅವ್ರ ಅಪ್ಪ ಇವ್ರ ಮಗಳು ಅಂತ ನೆಕ್ಸ್ಟ್ ಯಾವ್ದೋ ಶಾರ್ಟ್ ಮೂವಿ ಮಾಡ್ತಾರಂತೆ. ಅದೇ ಹೇಳಕ್ ಬಂದೆ ಶಾರ್ಟ್ ಮೂವಿಲಿ ಅಂತ. ಕೈ ಇಡಿ ಗೈಸ್ ಇಲ್ಲ ಕೈ ಇಡಿ ಕೈ ಇಡಿ. ಆದ್ರೆ ಯಾವ್ದ್ರಲ್ಲಿ ಮ್ಯಾಚ್ ಆಗಿಲ್ಲ ಕಲರಲ್ಲಿ ಮ್ಯಾಚ್ ಆಗ್ತಾರೆ ಇಬ್ರು ಅಪ್ಪ ಮಗಳು. ಹೌದು ಕಲರ್ ಅಲ್ಲ ಕಲರಲ್ಲಿ ಮ್ಯಾಚ್ ಆಗ್ತಾರೆ ಸರ್. ಲೈಟ್ ಆನ್ ಮಾಡಿದ್ರೆ ನೋಡ್ತಾಳೆ. ಸೆಕೆ ಆಗ್ಬಿಟ್ಟೆ. ಬ್ಲಾಗ್ ಹುಡ್ಗಿನ ಓಯ್ ಬ್ರೋ ನೇಮ್ ಏನಕ್ಕಿದ್ಯಾ ಬ್ರೋ? ಪರಿಣಿತಿ ಅಂತ. ಪರಿಣಿತಿ. ಹಾಯ್ ಕೊಡು ಕೊಡು ಅಳಿಸ್ಬಿಟ್ಟೆ ಸುಮ್ಮನೆ. ಬಾ ಬಪ್ಪ ಎತ್ಕೋ ಬ್ರೋ. ಇಲ್ಲ ಎತ್ಕೋದಿ ಕೊಡು ಬ್ರೋ. ಇಲ್ಲಿ ಇಟ್ಕೊಳ್ಳಿ ಫೋನ್. ಅಳ್ತಾಳೆ ಅದೇ ಭಯ. ಬೊಬ್ಬ ಹೋಗವ ಅಂಕಲ್ ಹತ್ರ ಹೋಗ. ಅಂಕಲ್ ಹತ್ರ ಅಂಕಲ್ ಅಂಕಲ್ ಅಂಕಲ್. ಅಯ್ಯಯ್ಯೋ ಈ ಟ್ರಿಕ್ ಗೊತ್ತಿದ್ರೆ ಅವಳೇ ತಿನ್ನಾಗಿರೋ ತಂದಿದ್ವಲ್ಲ. ಈಗ ಅವ್ರ ಅಮ್ಮ ಅಪ್ಪ ಯಾರು ಹಾಯ್ ಪರಿಣಿತಿ. ಪರಿಣಿತಿ ಹಾ ಹಾ ಹೌದೌದು. ಹೋಗಮ್ಮ ಕಡೆಗೆ. ಹಿಡ್ಕೊಬ್ರ. ನಾನು ಎತ್ಕೋತೀನಿ ಬಪ್ಪ. ಓಯ್ ಬಾ ಬಾ ಬಾ. ಹಾ ಹಾ ಅಲ್ಲಿ ನೋಡು, ಅಲ್ಲಿ ತಿನ್ನೋದು ಬಿಟ್ಬಿಟ್ಟು ನೋಡಲ್ಲ. ಓಯ್ ಅಲ್ಲಿ ಪ್ಲೀಸ್ ಹಾಯ್ ಮಾಡು. ಅಲ್ಲಿ ನೋಡ್ತಿಲ್ಲ ಅವ. ಎತ್ಕೋತೀಯಮ್ಮ? ಇವ್ರು ಎತ್ಕೊತಾರೆ ಕೊಡ. ನಾನು ಎತ್ಕೊಂಡಾದ್ಮೇಲೆ ಇಟ್ಕೊ ವಿಡಿಯೋ ಮಾಡು. ಕೊಡು ಅಯ್ಯೋ ಅಳ್ಬೇಡ ಪ್ಲೀಸ್, ಅಳ್ಬೇಡ. ಇಲ್ಲಿ ಚಿನ್ನಿ ಪರಿಣಿತಿ ತುಂಬಾ ಲೈಕ್ ಡ್ಯಾನ್ಸ್ ಮಾಡ್ತಾ. ಹಾಯ್ ಮಾಡಿಲಿ. ಹಾಯ್ ಹಾಯ್. ಕಣ್ಣೋಡ್ ಕಣ್ಣು ಬಟ್ಲು ಕಣ್ಣು. ತರನೇ ಕಣ್ಣು. ಸುರಭಿ ಬಾ ಸುರಭಿ. ಸುರಭಿ ಅಲ್ಲಿ ಇಟ್ಬಿಡ್ಬಾ. ಸುರಭಿ ಎತ್ಕೋ ಬಾ. ಬರ್ತಿಲ್ಲ ನಿನ್ನ ಹತ್ರ ಅಮ್ಮ. ಅಪ್ಪ ಅವಳಿಗೆ ಮನ್ಸಲ್ಲಿ ಅನ್ಕೋತಿದ್ದಾಳೆ ಹಪ್ಳ ತಿನ್ನಕ್ ಬಿಡ್ತಿಲ್ಲ ಅವ್ರಿಗೆ. ಮಾಡು ಹಾಯ್ ಹಾಯ್ ಮಾಡು. ರೀಲ್ಸ್ ಮಾಡಿ ಹಿಂಗೆ ಒಂದು ನಾನು ಹತ್ಕೋತೀನಿ. ವರ್ಕ್ ಮಾಡ್ತಿದ್ದಾಳೆ. ಏನ್ ವರ್ಕ್ ಮಾಡ್ತಿದ್ದೀರಾ ಮೇಡಮ್? ಅವಳಿಗೆ ಗೊತ್ತಿಲ್ವಾ? ಮತ್ತೇನು ಕೋಡಿಂಗ್ ಮಾಡ್ತಿದ್ದೀರಾ? ಸಾಲುತ್ತಾ ಅದು? ಏನೇನ್ ಮಾಡ್ತೀರಾ? 12,000 ತಗೊಂಡ್ ಇದು ಜೀವನ ನಡೆಸೋದು ಇದ್ದಾರೆ. ಸುರಭಿಗೆ 40,000 ಸಿಗೋದು ನೀನು ನೋಡ್ಕೊಳಕ್ಕೋಸ್ಕರ. ಹಿಂಗ್ ಹೇಳ್ತಿದಾರೆ ನೋಡಿ ಗಾಯ್ಸ್.
ಕರೆಕ್ಟ್ ಅಲ್ಲಮ್ಮ? ನೀನ್ ಮೇಂಟೈನ್ ಮಾಡಕ್ಕೆ ಹುಡುಗಿ ಪಾಪ 40,000 ನಾನು ಮಾಡ್ತಾ ಇದ್ದಾರೆ. ನೀವ್ ನನ್ maintain ಈ ಲ್ಯಾಪ್ಟಾಪ್ ನೇಮ್ ಏನು? ಈ ಲ್ಯಾಪ್ಟಾಪ್ ನೇಮ್ ಏನು? ಲ್ಯಾಪ್ಟಾಪ್ ನೇಮ್ ಗೊತ್ತಿಲ್ಲ. ನೇಮ್ ಲೆನೋವೋ. ಹಾ? ನೀವು ಹೇಳ್ಕೊಡ್ಬಾರ್ದು. ಇಲ್ಲ ಆಯ್ತಲ್ಲ. ಲ್ಯಾಪ್ಟಾಪ್ ಏನೋ ತರ ಇರ್ತವೆ ಕಂಪ್ನಿ ಹಂಗೆ ಹೆಸರು ನೋಡ್ಕೊಂಡೆ ಇಡಬೇಕು. ಲವ್ ಯು ಗೈಸ್. ನೀನು ಇದೆಯಲ್ಲ ನೀನು ಚಾಲಾಕ್ ಅವ್ರ ಏನ್ ಮಗಡೆ ಹೆಂಗ್ ಮಲ್ಗೈತ್ ನೋಡು. ಮಲ್ಕಳಂಗ್ ಮಲ್ಕೈತೆ. ಹೆಂಗ್ ಮಲ್ಕೈತೆ ಅಂದ್ರೆ 25 ಡೇಸ್ ಅಂತ ಎಷ್ಟೇ ಅಂತ ಹೇಳ್ತೀನಿ. ಅದೇ ಸುಸ್ತು ಆಗ್ಲಿ ಫೀಡಿಂಗ್ ಬೇಕು. ಹೊಡೆದಕ್ ಕೆಚಕ್ ಕಿಚಾಕು ಕೆಚಕ್ ಹೊಡೆದಕ್. ಹೊಡಿ ಹೊಡಿ ಹೊಡಿ. ಬೇಡ ಬಿಡು ನಂದು ಯಾಕೆ ವಿಡಿಯೋ. ಅಭಿಮಾನಿಗಳ ಇವ್ರೊಂದು ರೀಲ್ಸ್ ಮಾಡೋರು ನೆನ್ಪಿತ್ತಮ್ಮ ನಿಂಗೆ? ಅದು ಏನಂದ್ರೆ ಏನು ಡೈಲಾಗ್ ಹಾಯ್ ನಾನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಡೈಲಾಗ್ ಅದು. ಏನಂತ? ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. ಮುಂಚೆ ಮನೆ ಡಮ್ಗೆ ಹೋದಾಗ ನಿನ್ ನಂಬರ್ ಸಿಗ್ಬೋದಾ ಅಂತ ಕೇಳ್ತಾನೆ. ನೀನ್ ನಂಬರ್ ಕೊಡಕ್ ಹೋಗ್ತೀಯ, ಆವಾಗ ನಿನ್ಗೆ ಫ್ಲಾಶ್ ಆಗುತ್ತೆ. ನಂಬರೇ ಕೊಟ್ಟಿಲ್ಲ. ಅದಕ್ಕೆ ಸುಮಾರು ಜನ ಕಮೆಂಟ್ ಹಾಕಿದ್ರು, ಅಲ್ಲ ನಂಬರ್ ಕೊಡಗಡ್ಡ ಅಲ್ಲ ಸ್ಕ್ರೀನ್ ನೋಡಗಡ್ಡ ನಿನ್ ಹುಡುಗ ಇದ್ದಾರೆ ಅಂತ. ಆಮೇಲೆ ನೆನಪಾಯ್ತಾ? ಮುಂಚೆನೇ ನೆನಪಾಗ್ಲಿಲ್ವಾ? ಕಂಟೆಂಟ್ ಗೈಸ್. ಕಂಟೆಂಟ್ ಸುಮ್ಮನೆ ಎಲ್ಲ ಏನೇನೋ ಥಿಂಕ್ ಮಾಡಬೇಡಿ ಅಷ್ಟೇ. ಆದ್ರೆ ಕೆಲವು ಸೀನ್ದಲ್ಲಿ ಅದು ರಿಯಲ್ ಆಗಿ ಆಗಿರ್ಬೋದು. ಮೇ ಬಿ ಆರ್ ನಾಟ್ ಅಲ್ಲ. ಸೀನ್ದಲ್ಲಿ ಆಗಿರೋದನ್ನೇ ನಾವು ತೋರಿಸಿರ್ತೀವಿ. ಈಗ ಸುಮ್ಮನೆ ಒಳ್ಳೆ ಪಾಪು ಗೈಸ್. ಜನ ಇದ್ದಾಗ ಸಿಕ್ಕಾಬಟ್ಟೆ ಹೇಳ್ತಿಲ್ಲಲ್ಲ. ಇಷ್ಟೊಂದೇನು ಹೇಳ್ತಿಲ್ಲ ನಿಜ. ಇವ್ರು ಚಿಕ್ಕಪ್ಪನೇ ಎಷ್ಟು ಪರವಾಗಿಲ್ಲ ಬೇರೆಯವ್ರಿಗೆ ಹೋಲಿಸ್ಕೊಂಡು. ಇವತ್ತು ಗೈಸ್ ಸುರಭಿಗೆ ರೋಸ್ಟ್ ಮಾಡೋಣ ಅಂತ ಅನ್ಕೊಂಡೆ. ಬೇಡ, ಬೆಳಗ್ಗೆ ಎತ್ತೊಳೆ ಪುನಃ ಅಳ್ಸೋದು ಬೇಡ ಅನ್ಕೊಂಡು ಸುಮ್ಮನೆ ಆಗಿದ್ದೀನಿ. ಹಂಗಿದ್ರು ರೋಸ್ಟ್ ಮಾಡಿದೆ ಸ್ವಲ್ಪ. ಊಟಗಾಡ ಇದೆ ನನಗೆ. ಬ್ರೋ ನಿನ್ನ ರೋಸ್ಟ್ ಮಾಡ್ಲಾ? ರೋಸ್ಟ್ ಮಾಡ್ಬಿಟ್ಟು ಏನೋ ಇದು ಫ್ರೈ ಮಾಡ್ತೀಯಾ ಅಥವಾ ಇನ್ನೇನ್ ಮಾಡ್ತೀಯಾ? ಫ್ರೈಗಿ ಇಲ್ಲ ಬ್ರೋ, ರೋಸ್ಟ್ ಅಷ್ಟೇ. ಉರ್ಸೋದು ಮಾಡ್ಬಿಟ್ಟು ಅದೇ ತಿನ್ಕೋಬೇಕಷ್ಟೇ. ಉರ್ಸೋದು ಅಷ್ಟೇ. ನಾ ಅದನ್ನೇ ರೋಸ್ಟ್ ಮಾಡ್ತಾ ಇರೋದು ಈಗ ನಿಂಗೆ. ಏನು ಮಾಡಂಗಿಲ್ಲವಮ್ಮ ಕಾಲ. ತಿನ್ನಿಸ್ತೀನಿ ಅಂತ ಹಾ? ರಿವರ್ಸ್ ರೋಸ್ಟಲ್ಲಿ ಅದೇ ಫ್ರೈನ ನಿಮ್ಗೆ ತಿನ್ನಿಸ್ತೀನಿ ಅಂತ ಹೇಳಿ. ಅದಾಗಲ್ಲ, ಆಗದೆ ಇರೋ ಕೆಲಸ. ಬರಲ್ಲ ನೀ. ಏನ್ ಬರಲ್ಲ? ಮಾತಾಡಕ್ ಬರಲ್ಲ. ಯಾಕೆ ಬರಲ್ಲ? ನೆನ್ಸ್ಕೊ ನೆನ್ನೆದು ಬ್ಲಾಗು. ನಾನೇ ಬಿಟ್ಟಿರೋದು ಪಾಪ ರೋಸ್ಟ್ ಮಾಡಿ ಪಾಪನ? ಹೇಳ್ತಾ ಇದಾರೆ ಅಂತ ನಾನು ಹಿಡ್ಕೊಂಡು ಸೈಲೆಂಟ್ ಆಗ್ಬಿಟ್ಟು ಆಯ್ತು, ಹಿಡ್ಕೊಳ್ಳೋ ರೇಕ್ಸಕ್ಕೆ ನೋಡೇ ಬಿಟ್ಟಣ. ಮಾತಾಡಿ ನಾನು ಸಾಕು ಮಾಡ್ತೀನಿ. ಹೌದಾ? ಲೇ ಗಲ್ಲಿ ಗಲ್ಲಿ ಹುಚ್ಚಿ. ಆ? ಏನು ಏನಾದ್ರು ಏನು ಮಾಡಂಗ. ಗೈಸ್ ಸುರಭಿನ ಹೇಳ್ತಾಳೆ ಅಂತ ಕೇಳಿಸ್ಕೊಳ್ಳಿ. ನಿಮ್ಮ ಜನ ಹೇಳು. ನಾವೆಷ್ಟು ಬೇಗ ಗ್ರೋತ್ ಆಗ್ತೀವಿ ಅಲ್ವಾ. ಇವಾಗ ಅಲ್ಲಿ ಬಂದಿದೆ, ಹ್ಮ್ ಈಗ ಅದ್ರ ಪಕ್ಕ 21 2 ಸೇರಿಸಿದ್ರೆ 21 ನನ್ನ ಏಜ್. ಎಷ್ಟು ಬೇಗ ಆಗೋಯ್ತು. ಅಷ್ಟು ಏಜ್ ಆದ್ರೂ ಅಷ್ಟು ಬೇಗ. ಬ್ರೋ ಇವಳು ಏನೋ ಹೇಳಿದ್ರು. ಸೊ ಗೈಸ್ ಇವಳು ಏನು ಹೇಳಿದ್ರು ಅಂದರೆ ಅಲ್ಲಿ ಒಂದಿದೆ, ಅಲ್ಲಿ ಒಂದಿದೆಯಾ ಅಲ್ಲಿ ನೋಡ್ಕೊಳ್ಳಿ. ಒಂದು ಪಕ್ಕ 2 ಸೇರಿಸ್ರೆ ನಂಗೆ ಆಲ್ರೆಡಿ 21 ಆಯಿತು. ಚಿಕ್ಕ ಏಜಿಂದ 1 ವರ್ಷದಿಂದ ಇದುವರೆಗೂ ಬೆಳ್ಕೊ ಬಂದಿದ್ದೀವಿ. ಎಷ್ಟು ಬೇಗ ಜರ್ನಿ ಉಂಟು. ಏನು ವ್ಯತ್ಯಾಸ ಅದರಲ್ಲಿ? ಅಷ್ಟು ಬೆಳೆದ್ರೂ ಬುದ್ಧಿ ಬಂದಿಲ್ವಲ್ಲ. ಹಾಂ ನೀವು ಮಾತಾಡ್ರಿ. ನಿಮ್ಮನ್ನು ತಡೆದಿರುವವರು ಯಾರು? ಅಷ್ಟು ಬಂದ್ರೂ ಬುದ್ಧಿ ಬಂದಿಲ್ವಲ್ಲ. ನನ್ ಬುದ್ಧಿ ಬಂದಿದೆ. ಹ್ಮ್ ಬುದ್ಧಿ ಬಂದಿದ್ದಕ್ಕೆ ಅಮ್ಮ ನಿಮ್ಗೆ ಹೇಳೋರೆ maintain ಮಾಡ್ತಾ ಎಷ್ಟೇ ದೊಡ್ಡವರಾದ್ರೂ ಚಿಕ್ಕ ಮಗು ತರ ಇರ್ಬೇಕಂತ. ಏನ್ರಿ ಎಲ್ಲ ಕುಡಿಯೋದು, ಬೆಳಗ್ಗೆ ಬಂದು ಇಲ್ಲಿ ತಿನ್ನೋದು. ಬಾಬ್ರಾ ಎಲ್ಲಪ್ಪ ನೈಟ್ ಎಲ್ಲ ಬನ್ರಿ ಇಲ್ಲಿ Guys. ಅಂದ್ರೆ ಈ ಅಪ್ಪನ್ ಬ್ಲಾಕ್ ತಂದು ಕಾಟ. ಬ್ಯಾಲೆನ್ಸ್ ನೋಡ್ರಿ ಇಲ್ರಿ ಪ್ರದೀಪ್ ಅವ್ರನ್ನ ನಿದ್ದೆ ಮಾಡಿಲ್ಲಪ್ಪ. ಹೆಂಗಿಂತ್ರಿ ಜರ್ನಿ? ನಿದ್ದೆ ಮಾಡ್ಕೊಂಬಂದ್ರ? ಸಗಾಯ್ಸ್ ಇವ್ರೇನ್ ಗೊತ್ತಾ, ಮಲ್ಕೊಬಿಟ್ಟಾರ ಅದ ರೋಡಲ್ಲೇ ಮಲ್ಕೊಬಿಟ್ಟಾರ. ನೋಡ್ತದೆ ಇನ್ನೇನ್ ಮಾಡ್ಲಿ? ಇವ್ರು ಕಾರಲ್ಲಿ ಬಂದಿರೋ ಎಲ್ರು ಪ್ರಜ್ವಲ್ ಬಿಟ್ಟು ಎಲ್ಲರೂ ನಿದ್ದೇನೆ. ನೀನೇನೋ ನಿದ್ದೆ ಮಾಡಿದ್ರೆ ಎಲ್ಲ ಪರ್ಫೆಕ್ಟ್ ನಿದ್ದೆ. ಅಲ್ಲ ನಾನಾದ್ರೂ ಅರ್ಧ ದಾರಿ ಮಲಗಿದ್ದೀನಿ. ಬ್ಲಾಕ್ ಮಾಡ್ತಾರೆ ಮಲ್ಕೊಂಡ್ರಿ ಇವ್ ನೋಡ್ರಿ ಮಲ್ಕೊಂಡ್ ಹೆಂಗ್ ಇದ್ ಮಾಡ್ತಾವ್ರೆ.
ಕಂಟ್ರೋಲ್ ಏನ್ ಬ್ರಾ ಮಲ್ಕೊಬಿಟ್ರೆ ಹೆಂಗೆ ಬರೋ ನೀವು ಕಣ್ಣು ನೋಡಿ ಹೆಂಗ್ ಓದ್ಕೊಬಿಟ್ಟೈತೆ ಫಸ್ಟ್ ಇವ್ರಿಗೆ ಹೋಗಿತಾರೆ ಪರ್ಕೆ ತಗೊಂಡ್ಬಿಡ್ತಾರೆ. ಇವ್ರ ಪರಿಚಯ ಆದಂತ ಮುಗೀತು ಕ್ಯಾಪ್ಟನ್ಸ್ ಹೋಗಿತಾರೆ ಸುರಭಿ ಅವ್ರೇನೋ ನೋಡಿದ್ರೆ ಏನೋ ಆ ಯಮ್ಮ ನಮ್ಮ ತಾಯಿನಿಗೂ ಈ ಅಪ್ಪಂಗೆ ಬೆಟ್ಟ ನೋಡ್ತಾರೆ. ಬಿಟ್ರೆ ಸೊ ಗೈಸ್ ರಾಯಲ್ ಸರ್ ಹೋಗ್ತಿದ್ದಾರೆ, ಇವರು ಹೋಗ್ತಿದ್ದಾರೆ. ಬಾಯ್ ಬಾಯ್. ಇವ್ರ ಜೊತೆ ನಾವು ಟ್ರಾವೆಲ್ ಮಾಡ್ಬೇಕು. ಬಾಯ್ 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 ಬ್ರೋ. ಬಂದು ಸೊ ಎಲ್ಲ ಕೊಡ್ಕೊಂಡ್ ಕುತ್ಕೊಳ್ಳೋದಲ್ಲ ನಿನ್ನೆ ತರ. ಹಾ ಏನು ಕಳ್ತಿದ್ದೆ ಹಾ ಅವ್ರು ಸರಿ ಆಗ್ತಾರೆ ತಲೆ ಕೆಡ್ಸ್ಕೊಬೇಡ. ಎಲ್ಲದಕ್ಕೂ ಹೊಲ್ಕೊಂಡ್ ಕುತ್ಕೋತಾಳೆ ಗೈಸ್ ಎಲ್ಲ ವಿಷಯಕ್ಕೂ. ಹಾ ನಿದ್ದೆ ಬರ್ತಾಯ್ತಾ? ಇಲ್ಲ ನೋಡಿ ಪಕ್ಕ ಚೋರಿದೆ. ನಿದ್ದೆ ಮಾಡ್ಬೇಕು ಗಾಯ್ಸ್. ಯಾಕೆ ಹೇಳ್ತಿದ್ದಿ ಸರಿ? ಏನ್ ಹೇಳು ಯಾಕೆ ಹೇಳ್ತಿದ್ವು ಅಂತ ಹೇಳು, ಪರವಾಗಿಲ್ಲ ಆಡಿಯನ್ಸ್ಗೆ. ನಾಳೆ ನಾನು ಹೇಳಿದ್ದೀನಲ್ಲ ನಾನು. ಏನಿಲ್ಲ ಬ್ರೋ, ಮಾಮೂಲಿ ಜಗಳ ಆಡ್ಕೊಂಡಿದ್ರು ಇವ್ರು ಮಮ್ಮಿ ಡ್ಯಾಡಿ ಅಂತ ಹೇಳ್ತಾ ಇದ್ವಿ. ಅವ್ರ ಮಮ್ಮಿ ಡ್ಯಾಡಿ ಜಗಳ ಹಾ ನೀವು ಜಗಳ ಆಡ್ತೀರಾ ಹಂಗಂತ ಅವ್ರು ಹೇಳ್ತಾರ? ಹಂಗಲ್ಲ, ನಾನು ಬೆಳಗ್ಗೆ ಮನೇನ ಎದ್ಬಿಟ್ಟು ಟಿಫನ್ ತರಕ್ ಹೇಳಿದ್ಲಲ್ಲ ಇವಳು. ಟಿಫನ್ ತಗೊಬಂದ್ರೆ ಕದ ತೆಗಿತಾಳೆ, ಏನ್ ಕಣ್ಣಲ್ಲ ಅರಿಸ್ತಾವಳು ನೀರು. ನಾನೇನ್ ಮಾಡ್ಬಿಟ್ಟೆ ಹುಡುಗಿ, ನಾನೇನು ಮಾಡಿರಲ್ಲ. ಶಾಕ್ ನನ್ಗೆ ಲಟ್ಟು ಬಿಟ್ಟಿದೆ. ನಮ್ಮಲ್ಲಿ ಬಿಟ್ಬಿಟ್ಟು ಬಿರಿಯಾನಿ ತಿನ್ನಕ್ ಹೋಗಲ್ಲ ಬೈ. ಇದೇ ವ್ಲಾಗ್ ಅಂತ ನಾನು ಬರೋದು. ಇದೇ ಒಳಗೆ ಕ್ಯಾದಿ ತುಮೇದು 4 ಗಂಟೆಗೆ ಹೋಗೋರೆ ಗೈಸ್. ಗೈಸ್ ಅದು ಬೇಕು ಅಂತ ಆದ್ಮೇಲೆ ಪ್ಲಾನು. ಅವರು ರಾಲೆನ್ಸ್ ಅವರೆಲ್ಲ ಇದ್ರಲ್ಲ, ಹಂಗೇನೋ ಹೊಟ್ಟೆ ಹೋಗಿದ್ದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು. ಅವರು ನಾವೆಲ್ಲ ಹೋಗಿ ಬಿರಿಯಾನಿ ತಿಂದು ಇವ್ರ ಪಾಪ ಮೇಲೆ ಟೆರೆಸ್ ಮೇಲೆ ನೋಡಿದ್ರೆ ಅದು ಅಲ್ಲಿ ಮಲಗಿದವ್ರು ಇಲ್ಲ ಕೇಳೋದು. ಅಲ್ಲಿ ಹೋಗಿ ಎಲ್ಲ ಇರ್ತಾರೆ ಮಲಗಿದ್ದು ಮನೆಗೆ ಅಂತ ಎದ್ರೆ ಅಲ್ಲಿ ಯಾರು ಇಲ್ಲ. ಆಮೇಲೆ ಹೋಗಿ ಪೂರ ಮಲ್ಕೊಂಡ. ಆಮೇಲೆ ಬಂದು ಮಲ್ಕೊಂಡೆ. ಆಮೇಲೆ ಫೋನ್ ಮಾಡೋಣ ಅಂತ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ನನ್ನ ಹತ್ರ ಇಲ್ಲ ಫೋನ್, ಇಲ್ಲಿತ್ತಲ್ಲ ಆ ಫೋನ್ ಇಲ್ಲೇ ಇಟ್ಟೋಗಿದೆ ಅದನ್ನ. ನಾನ್ ಗಾಬ್ರಿ. ಆಮೇಲೆ ಯಾವಾಗ ಬರ್ತಾರೆ ಹೆಂಗಿದ್ರು ಗಾಣ್ ಗಾಬ್ರಿ. ಸೊ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸಕ್ಕಪ್ಪ ಮಾಡಿ. ಬಾಯ್ ಮಾಡೋಣ. ಬಾಯ್.